ಹಾಯ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೋನಿಕಾ ಶ್ರೀಧರ್. ಬನ್ನಿ ಇವತ್ತು ಬ್ರೆಡ್ ಸ್ವೀಟ್ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ತುಂಬ ಸುಲಭವಾಗಿ ಕೇವಲ 5 ನಿಮಿಷದಲ್ಲೇ ಮಾಡ್ಕೋಬಹುದಂಥ ಸ್ವೀಟ್ ಆಗಿದೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ. ನಾನು ಕರಿಲಿಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ. ನಾನು ಇಲ್ಲಿ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. 4 ಪೀಸ್ ಬ್ರೆಡ್ ಸ್ಲೈಸ್ನ ತೊಗೊಂಡಿದ್ದೀನಿ. ಆಲ್ರೆಡಿ ನನ್ನ ಹತ್ರ ಪಾಕ ಇತ್ತು, ಗುಲಾಬ್ ಜಾಮ್ ಮಾಡಿದ್ದು. ಆ ಪಾಕನೇ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ನ ಈ ರೀತಿ ಮಿಡ್ಲಲ್ಲಿ ಕಟ್ ಮಾಡಿಕೊಂಡು 1 ಬ್ರೆಡ್ಡಲ್ಲಿ 6 ಪೀಸ್ ಆಗೋ ಹಾಗೆ ನಾನು ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ನ ಆನ್ ಮಾಡಿಕೊಂಡು ಕರಿಲಿಕ್ಕೆ ಒಂದು ಕಡಾಯಿನ ಇಟ್ಕೊತಾ ಇದ್ದೀನಿ. ಅದಕ್ಕೆ ಎಣ್ಣೆನ ಹಾಕ್ತಾ ಇದ್ದೀನಿ ಕರಿಲಿಕ್ಕೆ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೋಡಿ, ಇವಾಗ ಎಣ್ಣೆ ಕಾದಿದೆ. ನಾನು ಒಂದೊಂದೇ ಬ್ರೆಡ್ ಸ್ಲೈಸ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ಗುಲಾಬ್ ಜಾಮ್ ಮಾಡಿರ್ತೀವಿ, ಅದರ ಪಾಕ ಉಳಿದಿರುತ್ತೆ. ಆ ಪಾಕದಲ್ಲಿ ನೀವು ಈ ಸ್ವೀಟ್ನ ಮಾಡ್ಕೋಬೋದು. ಕೇವಲ ಒಂದು 5 ನಿಮಿಷದಲ್ಲೇ ನಿಮಗೆ ರೆಡಿಯಾಗೋಗುತ್ತೆ. ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಎಣ್ಣೆಯಲ್ಲಿ ಕರ್ಕೋಬೇಕಾಗುತ್ತೆ. ನೋಡಿ, ಎಲ್ಲವನ್ನು ಈ ರೀತಿ ನಾನಿವಾಗ ತಿರುವಾಗ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ ಈ ಸ್ವೀಟ್. ನೀವು ಒಂದ್ಸರಿ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇವಾಗ ಎರಡೂ ಬದಿಗೆ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇವಾಗ ಒಂದು ತಟ್ಟೆಗೆ ಬ್ರೆಡ್ ಸ್ಲೈಸ್ನ ತೆಗೆದು ಇಟ್ಕೊತಾ ಇದ್ದೀನಿ. ಎಣ್ಣೆ ಏನೂ ಹಿಡಿಯೋದಿಲ್ಲ ಈ ಬ್ರೆಡ್ ಸ್ಲೈಸ್ಗೆ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಸ್ವಲ್ಪ ಲೈಟಾಗಿ ಪಾಕನ ಬಿಸಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬ್ರೆಡ್ ಕರೆದಿರುವಂಥವನ್ನು ಈ ಪಾಕಕ್ಕೆ ನಾವು ಹಾಕಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ಬಿಡಿ. ಪಾಕ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಿ ನಿಮಗೆ ಬ್ರೆಡ್ ಸ್ವೀಟ್ ರೆಡಿಯಾಗುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.